ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ಶರಣಾಗತ ರಕ್ಷಣೆಯ ಮಹತ್ವವನ್ನು ಮತ್ತು ತನ್ನ ವ್ರತವನ್ನು ವಿವರಿಸಿ ಹೇಳಿದುದು ವಿಭೀಷಣ ಸಮಾಗಮವೆಂಬ 18ನೆಯ ಅಧ್ಯಾಯಕ್ಕೆ ಸ್ವಾಗತ. ಅತಃ ರಾಮ ಪ್ರಸನ್ನಾತ್ಮ ಶ್ರುತ್ವಾ ವಾಯುಸುತಸ್ಯ ಪ್ರತ್ಯಭಾಷದ ದುರ್ಧರ್ಷ ಶ್ರುತವಾನಾತ್ಮನಿಸ್ಥಿತಂ. ವಾಯುಪುತ್ರನಾದ ಹನುಮಂತನ ಮುಖದಿಂದ ಅವನ ಹೃದಯದಲ್ಲಿ ಅಡಗಿದ್ದ ಮಾತನ್ನು ಕೇಳಿ ಪ್ರಸನ್ನಚಿತ್ತನಾದ ಎದುರಿಸಲು ಅಸಾಧ್ಯನಾದ ಶ್ರೀರಾಮನು ಹೇಳಿದನು, ಮಿತ್ರರೇ, ವಿಭೀಷಣನ ಸಂಬಂಧವಾಗಿ ನಾನು ಕೆಲವು ಮಾತುಗಳನ್ನು ಆಡಲು ಅಪೇಕ್ಷಿಸುತ್ತೇನೆ. ನೀವೆಲ್ಲರೂ ನನ್ನ ಹಿತಸಾಧನೆಯಲ್ಲಿಯೇ ಆಸಕ್ತರಾಗಿರುವಿರಿ. ಆದುದರಿಂದ ನನ್ನ ಮನಸ್ಸಿನಲ್ಲಿರುವ ಅಭಿಪ್ರಾಯವನ್ನು ನೀವು ಕೇಳಬೇಕೆಂಬುದು ನನ್ನ ಇಚ್ಛೆಯಾಗಿದೆ. ಇಲ್ಲಿ ಶ್ರೀರಾಮನಲ್ಲಿ ಇರುವ ನಾಯಕತ್ವದ ಗುಣಗಳನ್ನು ಗಮನಿಸಿ. ಮೊದಲಿಗೆ ಆತ ವಾನರ ಪ್ರಮುಖರ ಅಭಿಪ್ರಾಯವನ್ನು ಕೇಳಬಯಸುತ್ತಾನೆ. ಅದರಂತೆಯೇ ಅಂಗದ, ಶರಭ, ಮೈಂದ, ಜಾಂಬವಂತ ಮೊದಲಾದ ಹಿರಿಯರೆಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ. ಅದೆಲ್ಲವನ್ನು ಶಾಂತವಾಗಿ ಕೇಳಿದ ನಂತರ ಹನುಮಂತನ ಅಭಿಪ್ರಾಯವನ್ನು ಪಡೆದುಕೊಳ್ಳುತ್ತಾನೆ. ಇದಕ್ಕೆ ಮುನ್ನವೇ ಸುಗ್ರೀವನು ಕೂಡ ತನ್ನ ಅಭಿಪ್ರಾಯವನ್ನು, ಅಂದರೆ ವಿಭೀಷಣನನ್ನು ಬಂಧಿಸಬೇಕು ಎಂಬ ತನ್ನ ಅಭಿಪ್ರಾಯವನ್ನು ಈಗಾಗಲೇ ತಿಳಿಸಿದ್ದಾನೆ. ಅವರೆಲ್ಲರ ಅಭಿಪ್ರಾಯವನ್ನು ಕೇಳಿದ ನಂತರವೂ ನಾನು ಹೇಳಿದಂತೆ ಆಗಬೇಕು ಎಂದು ನುಡಿಯದೆ ತನ್ನ ಅಭಿಪ್ರಾಯವನ್ನು ಕೂಡ ಅವರೆದುರು ಮಂಡಿಸುತ್ತಿದ್ದಾನೆ. ಆದರೂ ಕೂಡ ಎಲ್ಲರಿಗೂ ಗೊತ್ತು, ನಾಯಕತ್ವದ ಗುಣ ಹೊಂದಿರುವ ನಾಯಕನಾಗಿರುವ ಶ್ರೀರಾಮನ ಮಾತೆ ನಡೆಯುವುದೆಂದು. ಹಾಗಿದ್ದರೂ ಕೂಡ ಸವಿನಯದಿಂದ ನಡೆದುಕೊಳ್ಳುವ ವರ್ತನೆ ಯೋಗ್ಯ ನಾಯಕನಾದವನಿಗೆ ಶೋಭಿಸುವಂತಹುದಾಗಿರುತ್ತದೆ. ಮಿತ್ರಭಾವೇನ ಸಂಪ್ರಾಪ್ತಂ ನ ತ್ಯಜೇಯಂ ಕಥಂಚನ ದೋಷೋ ಯದ್ಯಪಿ ತಸ್ಯ ಸ್ಯಾತ್ ತಥಾಮೇತದ ಗರ್ಹಿತಂ. ಮಿತ್ರಭಾವದಿಂದ ಬಂದಿರುವ ಈ ವಿಭೀಷಣನನ್ನು ನಾನು ಯಾವುದೇ ಕಾರಣದಿಂದಲೂ ಪರಿತ್ಯಜಿಸುವುದಿಲ್ಲ. ಅವನಲ್ಲಿ ಕೆಲವು ದೋಷಗಳೇ ಇರಬಹುದು. ಅಲ್ಪ ಸ್ವಲ್ಪ ದೋಷವಿರುವವನಿಗೂ ಆಶ್ರಯವನ್ನು ಕೊಡುವುದು ಸತ್ಪುರುಷರಿಗೆ ನಿಂದಿತವಾದುದೇನೂ ಅಲ್ಲ. ವಾನರರಾಜನಾದ ಸುಗ್ರೀವನು ಶ್ರೀರಾಮನು ಹೇಳಿದ ಈ ಮಾತನ್ನು ತಾನು ಪುನಃ ಹೇಳುತ್ತಾ ಆ ಮಾತನ್ನು ಸಂಪೂರ್ಣವಾಗಿ ವಿಮರ್ಶಿಸಿ ಅನಂತರ ಶುಭಕರವಾದ ಈ ಮಾತನ್ನು ಹೇಳಿದನು. ಇಲ್ಲಿಯೂ ಕೂಡ ಗಮನಿಸಿ, ಶ್ರೀರಾಮನ ಬಾಯಿಂದ ಬರುವ ಮಾತುಗಳು ಮಿತ್ರನಾಗಿ ನನ್ನ ಬಳಿಗೆ ಬಂದವನಲ್ಲಿ ದೋಷಗಳಿರುವುದು ಸಹಜ. ಯಾರಲ್ಲಿ ದೋಷಗಳಿಲ್ಲ? ಸುಗ್ರೀವನಲ್ಲೇನು ದೋಷವಿರಲಿಲ್ಲವೇ? ಸುಗ್ರೀವನು ವಾಲಿಯ ಸಂಹಾರದ ನಂತರ ಆ ಕಿಷ್ಕಿಂಧ ರಾಜ್ಯದಲ್ಲೇ ಪಟ್ಟಾಭಿಷಿಕ್ತನಾಗಿ ಸ್ತ್ರೀಲೋಲನಾಗಿ ಹೋಗಿರಲಿಲ್ಲವೇ? ಆದರೂ ಕೂಡ ಸೀತಾನ್ವೇಷಣೆಗೆ ಯೋಗ್ಯವಾದ ಕಾರ್ಯವನ್ನೇನೋ ಮಾಡಿದನು. ಅದೇ ರೀತಿಯಾಗಿ ಮುಂದೆಯೂ ಸಹ ಕೆಲವು ವಾನರರು ತಪ್ಪುಗಳನ್ನು ಮಾಡುವ, ದೋಷಗಳನ್ನು ಹೊಂದಿರುವ ಸಾಧ್ಯತೆ ಇದ್ದೇ ಇರುತ್ತದೆ. ಯಾರಲ್ಲಿ ಯಾವ ದೋಷವೇ ಇದ್ದರೂ ಅವರೆಲ್ಲರನ್ನೂ ಅವರ ದೋಷಗಳ ಸಮೇತ ಸ್ವೀಕರಿಸುತ್ತೇನೆ ಎಂಬ ಮಾತು ಸ್ನೇಹಕ್ಕೆ ಒಂದು ಬುನಾದಿ, ಸ್ನೇಹಕ್ಕೆ ಒಂದು ಅತ್ಯಗತ್ಯವಾದ ಅಡಿಪಾಯವಾಗಿರುತ್ತದೆ. ಸುಗ್ರೀವನು ಹೇಳುತ್ತಾನೆ, ಸುದುಷ್ಟೋ ವ್ಯಾಪ್ಯ ದುಷ್ಟೋ ವಾ ಕಿಮೇಶ ರಜನೀಚರಃ ಈದೃಶಂ ವ್ಯಸನಂ ಪ್ರಾಪ್ತಂ ಭ್ರಾತರಂ ಯಃ ಪರಿತ್ಯಜೇತ್ ಕೋ ನಾಮ ಸ ಭವೇತ್ ತಸ್ಯ ಯಮೇಶನ ಪರಿತ್ಯಜೇತ್. ಪ್ರಭುವೇ, ಇವನು ದುಷ್ಟನಾಗಲಿ ದುಷ್ಟನಾಗದೆಯೇ ಇರಲಿ, ಇವನು ರಾಕ್ಷಸನೆಂಬುದಂತೂ ನಿಜ. ಆದರೆ ಸಂಕಟದಲ್ಲಿ ಸಿಕ್ಕಿಹಾಕಿಕೊಂಡಿರುವ ಅಣ್ಣನಾದ ರಾವಣನನ್ನೇ ಇವನು ಬಿಟ್ಟು ಬಂದ ಮೇಲೆ ಮುಂದೆ ಇವನು ಯಾವ ಸಂಬಂಧಿಯನ್ನು ಅಥವಾ ಮಿತ್ರನನ್ನು ತಾನೇ ಪರಿತ್ಯಜಿಸದೇ ಇರುತ್ತಾನೆ? ಸುಗ್ರೀವನಲ್ಲಿ ಸಹಜವಾಗಿಯೇ ಮೂಡಿದ ಸಂಶಯವದು. ವಾನರಾಧಿಪತಿಯಾದ ಸುಗ್ರೀವನ ಈ ಮಾತನ್ನು ಕೇಳಿ ಸತ್ಯ ಪರಾಕ್ರಮನಾದ ಶ್ರೀರಾಮನು ಎಲ್ಲರ ಮುಖಗಳನ್ನು ಒಮ್ಮೆ ನೋಡಿದನು. ಮುಗುಳ್ನಗೆಯನ್ನು ಬೀರುತ್ತಾ ಶುಭ ಲಕ್ಷಣ ಸಂಪನ್ನನಾದ ಲಕ್ಷ್ಮಣನಿಗೆ ಹೇಳಿದನು, ಅನಧೀತ್ಯ ಚ ಶಾಸ್ತ್ರಾಣಿ ವೃದ್ಧಾನನುಪಸೇವ್ಯ ಚ ನ ಶಕ್ಯಮೀದೃಶಂ ವಕ್ತುಂ ಯದುವಾಚ ಹರೀಶ್ವರಃ. ಲಕ್ಷ್ಮಣ, ಶಾಸ್ತ್ರಗಳನ್ನು ಅಧ್ಯಯನ ಮಾಡದೆ ವೃದ್ಧರನ್ನು ಸೇವಿಸದೇ ಇರುವವನು, ಅಂದರೆ ಯೋಗ್ಯನಾಗಿ ಅನುಭವದಿಂದ ಪರಿಪಕ್ವನಾದವನು ಹರೀಶ್ವರನಾದ ಸುಗ್ರೀವನು, ಅಂದರೆ ಕಪೀಶ್ವರನಾದ ಸುಗ್ರೀವನು ಆಡಿದ ಇಂತಹ ಮಾತುಗಳನ್ನು ಹೇಳಲು ಶಕ್ಯವಿಲ್ಲ. ಲಕ್ಷ್ಮಣನಿಗೆ ಹೀಗೆ ಹೇಳಿದ ನಂತರ ಶ್ರೀರಾಮನು ಸುಗ್ರೀವನಿಗೆ ಹೇಳುತ್ತಾನೆ, ಸುಗ್ರೀವ,
ನೀನು ವಿಭೀಷಣನ ವಿಷಯದಲ್ಲಿ ಭ್ರಾತೃ ಪರಿತ್ಯಾಗ ಮಾಡಿದ ಯಾವ ದೋಷವನ್ನು ಆರೋಪಿಸಿರುವೆಯೋ ಇದರಲ್ಲಿ ನಾವು ಪರಿಗಣಿಸಬೇಕಾಗಿರುವ ಸೂಕ್ಷ್ಮವಾದ ಒಂದು ಅಂಶವೂ ಇರುವುದೆಂದು ನಾನು ಭಾವಿಸುತ್ತೇನೆ. ಇದನ್ನು ನಾವು ಎಲ್ಲ ರಾಜರಲ್ಲೂ ಕಾಣುತ್ತೇವೆ ಮತ್ತು ಲೋಕದಲ್ಲಿ ಇದು ಪ್ರಸಿದ್ಧವೂ ಆಗಿದೆ. ಅದನ್ನೇ ನಾನು ನಿನಗೆ ಹೇಳಬಯಸುತ್ತೇನೆ. ಅಮಿತ್ರಾಸ್ತತ್ ಕುಲೀನಾಶ್ಚ ಪ್ರಾತಿದೇಶ್ಯಾಶ್ಚ ಕೀರ್ತಿತಾಃ ವ್ಯಸನೇಶು ಪ್ರಹರ್ತಾರಸ್ತ ಅಸ್ಮಾದಯಮಿಹಾಗತಃ. ತನ್ನೊಡನೆ ಹುಟ್ಟಿದ ಜ್ಞಾತಿಗಳು ಮತ್ತು ತನ್ನ ರಾಜ್ಯದ ಸಮೀಪದಲ್ಲಿರುವ ರಾಜರು ಶತ್ರುಗಳಾಗಿದ್ದರೆ ಕಷ್ಟ ಸಮಯದಲ್ಲಿ ಪ್ರಹರಿಸುತ್ತಾರೆ. ಇದು ಲೋಕನೀತಿಯೇ ಆಗಿದೆ. ಈ ಕಾರಣದಿಂದಲೇ ವಿಭೀಷಣನು ಇಲ್ಲಿಗೆ ಬಂದಿದ್ದಾನೆ. ನೆನಪಿರಲಿ, ನೆರೆಹೊರೆಯ ರಾಷ್ಟ್ರಗಳ ನಡುವೆ ಯಾವಾಗಲೂ ವೈಮನಸ್ಯ ಇದ್ದೇ ಇರುತ್ತದೆ. ನಮ್ಮಿಂದ ಎಲ್ಲೋ ದೂರದಲ್ಲಿರುವ ರಾಷ್ಟ್ರವೊಂದು ನಮ್ಮೊಂದಿಗೆ ಒಳ್ಳೆಯ ಬಾಂಧವ್ಯವನ್ನೇ ಹೊಂದಿರಬಹುದು. ಆದರೆ ನಮ್ಮ ಅಕ್ಕಪಕ್ಕದಲ್ಲೇ ಇರುವ ರಾಷ್ಟ್ರಗಳು ನಿರಂತರವಾಗಿ ಕಲಹದಿಂದಲೇ ಕೂಡಿರುತ್ತವೆ. ಅಪಾಪಾಸ್ತತ್ಕುಲೀನಾಶ್ಚ ಮಾನಯಂತೆ ಸ್ವಕಾನ್ಹಿತಾನ್ ಏವಂ ಪ್ರಾಯೋ ನರೇಂದ್ರಾಣಾಂ ಶಂಕನೀಯಸ್ತು ಶೋಭನಃ. ಪಾಪರಹಿತರಾದ ಸ್ವವಂಶದವರು ಅಂದರೆ ಜ್ಞಾತಿಗಳು ತಮ್ಮ ಕುಲದ ಹಿತಕ್ಕೆ ಯಾವಾಗಲೂ ಮಾನ್ಯತೆಯನ್ನು ಕೊಡುತ್ತಾರೆ. ಆದರೆ ನರೇಂದ್ರರಿಗೆ ಅವರು ಶುಭಪ್ರದರಾಗಿದ್ದರೂ ಶಂಕನೀಯರೇ ಆಗಿರುತ್ತಾರೆ. ಅವರು ಹೇಳುವ ಹಿತಕರವಾದ ಮಾತುಗಳು ತಮ್ಮ ಹಿತಕ್ಕೆ ವಿರೋಧವಾಗಿ ಹೇಳುತ್ತಿರುವಂತೆ ಭಾಸವಾಗುತ್ತವೆ. ಈ ಕಾರಣದಿಂದಲೇ ವಿಭೀಷಣನು ಇಲ್ಲಿಗೆ ಬಂದಿದ್ದಾನೆ. ಯಸ್ತು ದೋಷಸ್ತ್ವಯಾ ಪ್ರೋಕ್ತೋ ಹ್ಯಾದಾನ್ಯೇರಿ ಬಲಸ್ಯ ಚ ತತ್ರ ವೈ ಕೀರ್ತಯಿಷ್ಯಾಮಿ ಯಥಾಶಾಸ್ತ್ರಮಿದಂ ಶೃಣು. ಸುಗ್ರೀವ, ನೀನು ಶತ್ರುಪಕ್ಷದ ಸೈನಿಕರನ್ನು ಸೇರಿಸಿಕೊಳ್ಳುವುದರಲ್ಲಿ ಯಾವ ದೋಷವನ್ನು ಹೇಳಿದೆಯೋ ಆ ವಿಷಯದಲ್ಲಿ ನೀತಿಶಾಸ್ತ್ರವನ್ನು ಅನುಸರಿಸಿ ಹೇಳುವ ಈ ಮಾತುಗಳನ್ನು ಕೇಳು. ನವಯಂ ತತ್ಕುಲೀನಾಶ್ಚ ರಾಜ್ಯಕಾಂಕ್ಷೀ ಚ ರಾಕ್ಷಸಃ ಪಂಡಿತಾ ಹಿ ಭವಿಷ್ಯಂತಿ ತಸ್ಮಾತ್ ಗ್ರಾಹ್ಯೋ ವಿಭೀಷಣಃ. ನಾವು ವಿಭೀಷಣನ ಕುಲಕ್ಕೆ ಸೇರಿದವರಲ್ಲ, ಅಂದರೆ ನಾವು ರಾಕ್ಷಸ ಕುಲಕ್ಕೆ ಸೇರಿದವರಲ್ಲ. ಆದುದರಿಂದ ಮುಂದೆಯೂ ಇವನು ನಮ್ಮನ್ನು ಶಂಕಿಸಲು ಅವಕಾಶವಿಲ್ಲ. ಮೇಲಾಗಿ ಇವನು ರಾಜ್ಯವನ್ನು ಪಡೆದುಕೊಳ್ಳುವ ಅಭಿಲಾಷೆಯಿಂದಲೇ ನಮ್ಮ ಕಡೆಗೆ ಬಂದಿದ್ದಾನೆ. ಇವನ ಆಸೆಯು ಪೂರೈಸಬೇಕಾದರೆ ಇವನು ನಮ್ಮನ್ನು ಖಂಡಿತವಾಗಿಯೂ ಬಿಟ್ಟು ಹೋಗಲಾರನು. ನೆನಪಿರಲಿ, ಲಂಕೆಯಲ್ಲಿ ಇರುವುದೆಲ್ಲ ರಾಕ್ಷಸರು. ಆದ್ದರಿಂದ ಆ ಪ್ರದೇಶವನ್ನು ಒಮ್ಮೆ ಗೆದ್ದುಕೊಂಡರೂ ವಾನರ ರಾಜ್ಯಾಧಿಪತಿಯಾದ ಸುಗ್ರೀವನಾಗಲಿ ಮಾನವ ರಾಜ್ಯಾಧಿಪತಿಯಾದ ಶ್ರೀರಾಮನಾಗಲಿ ಲಂಕೆಯಲ್ಲಿ ಆಡಳಿತ ನಡೆಸುವ ಉತ್ಸಾಹ ಹೊಂದಿರುವುದಿಲ್ಲ. ಸಹಜವಾಗಿಯೇ ವಿಭೀಷಣನಿಗೆ ಈ ಕಾರಣದಿಂದ ತನಗೆ ಆ ರಾಜಪದವಿ ಸಿಗಬಹುದು ಎಂಬ ಆಶಯವೂ ಇರುತ್ತದೆ. ಅದನ್ನು ಒಂದೊಮ್ಮೆ ಪೋಷಿಸಿದ್ದೇ ಆದರೆ ಆತ ಯಾವ ಸಹಾಯಕ್ಕೆ ಬೇಕಾದರೂ ಸಿದ್ಧನಾಗುತ್ತಾನೆ. ರಾಕ್ಷಸರಲ್ಲಿಯೂ ಅನೇಕರು ಪಂಡಿತರಿದ್ದಾರೆ. ಇವನು ಒಬ್ಬ ವಿದ್ವಾಂಸನೇ. ಆದುದರಿಂದ ಇವನಿಂದ ನಮಗೆ ಮುಂದೆ ಹೆಚ್ಚಿನ ಸಹಾಯವಾಗುತ್ತದೆ. ಈ ಕಾರಣಗಳಿಂದ ವಿಭೀಷಣನು ನಾವು ಆಶ್ರಯ ಕೊಡಲು ಅರ್ಹನಾಗಿದ್ದಾನೆ. ಅವ್ಯಗ್ರಾಶ್ಚ ಪ್ರಹೃಷ್ಟಾಶ್ಚ ತೇ ಭವಿಷ್ಯಂತಿ ಸಂಗತಾಃ ಪ್ರಣಾದಶ್ಚ ಮಹಾನೇಶೋ ಅನ್ಯೋನ್ಯಸ್ಯ ಭಯಮಾಗತಂ ಇತಿ ಭೇದಂ ಗಮಿಷ್ಯಂತಿ ತಸ್ಮಾತ್ ಗ್ರಾಹ್ಯೋ ವಿಭೀಷಣಃ. ವಿಭೀಷಣನೇ ಮೊದಲಾದವರು ನಮ್ಮೊಡನೆ ಸೇರಿಕೊಂಡ ನಂತರ ಪ್ರಹೃಷ್ಟರು ನಿಶ್ಚಿಂತರು ಆಗುತ್ತಾರೆ. ಇವನು ಆಶ್ರಯಕ್ಕಾಗಿ ನಮ್ಮನ್ನು ಪ್ರಾರ್ಥಿಸುತ್ತಿರುವುದನ್ನು ನೋಡಿದರೆ ರಾಕ್ಷಸರಲ್ಲಿ ಪರಸ್ಪರವಾಗಿ ಒಬ್ಬರಿಗೆ ಮತ್ತೊಬ್ಬರು ಭಯಪಡುತ್ತಿದ್ದಾರೆಂಬುದು ಸ್ಪಷ್ಟವಾಗಿ ಕಾಣುತ್ತಿದೆ. ಶತ್ರುಗಳ ನಿಗ್ರಹಕ್ಕಾಗಿ ಅವರಲ್ಲಿ ನಾವು ಈ ಭೇದವನ್ನು ಉಂಟು ಮಾಡಬೇಕಾಗಿದ್ದರೂ ಈಗ ತಾನಾಗಿ ಆ ಭೇದವು ಉಂಟಾಗಿದೆ. ಅವರಲ್ಲಿಯೇ ಇಂತಹ ಭೇದ ಉಂಟಾಗಿ ಒಬ್ಬನು ನಮ್ಮನ್ನು ಆಶ್ರಯಿಸಿ ಬಂದಿರುವುದರಿಂದ ಆ ವಿಭೀಷಣನನ್ನು ನಾವು ಪ್ರತಿಗ್ರಹಿಸುವುದು ಉಚಿತವಾಗಿದೆ. ನ ಸರ್ವೇ ಭ್ರಾತರಸ್ತಾತ ಭವಂತಿ ಭರತೋಪಮಾಃ ಮದ್ವಿಧಾ ಸ್ವಾಪಿತುಃ ಪುತ್ರಾಃ ಸುಹೃದೋ ವಾ ಭವದ್ವಿಧಾಃ. ಸುಗ್ರೀವ, ಪ್ರಪಂಚದಲ್ಲಿ ಎಲ್ಲ ತಮ್ಮಂದಿರು ಭರತನಂತೆ ಇರುವುದಿಲ್ಲ. ತಂದೆಯಾದವನಿಗೆ ನನ್ನಂತೆ ಮಕ್ಕಳೂ ಇರುವುದಿಲ್ಲ. ಎಲ್ಲ ಮಿತ್ರರು ನಿನ್ನಂತೆಯೂ ಇರುವುದಿಲ್ಲ. ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಿ, ಎಲ್ಲ ತಮ್ಮಂದಿರು ಭರತನಂತೆಯೇ ಇರುವುದಿಲ್ಲ ಎಂದು ಹೇಳುವಾಗ ತಾನಾಗಿ ಬಂದ ರಾಜ್ಯವನ್ನು ಯಾವ ಸೋದರನೇ ಆಗಲಿ ಬಿಟ್ಟುಕೊಡುತ್ತಾನೆಯೇ? ಸುಗ್ರೀವನಿಗೆ ತನಗೆ ರಾಜ್ಯವು ಸಿಗದಿದ್ದರೂ ಕೂಡ ವಾಲಿಯು ತನ್ನನ್ನು ಹೊರಗೆ ಹಾಕಿದ, ತನಗೆ ಅವಮಾನ ಮಾಡಿದ,
ತನ್ನ ಪತ್ನಿಯನ್ನು ಕೆತ್ತುಕೊಂಡ ಎಂಬ ಅವಮಾನದ ರೋಷದಿಂದಾಗಿ ಆತ ವಾಲಿಯನ್ನು ಕೊಂದನೇ ಹೊರತು ಆತನಿಗೆ ಆ ಕಿಷ್ಕಿಂಧೆಯ ರಾಜ್ಯದ ಆಸೆಯೇನೂ ಇರಲಿಲ್ಲ. ತತ್ಪರಿಣಾಮವಾಗಿ ಆತನಿಗೆ ರಾಜ್ಯವು ಸಿಗುತ್ತದೆ. ಆ ರಾಜ್ಯವನ್ನು ಆತ ಅನುಭವಿಸಲು ಮೊದಲು ಮಾಡುತ್ತಾನೆ. ಆದರೆ ಮೊದಲಿಗೆ ಆತನಲ್ಲಿ ರಾಜ್ಯಾಕಾಂಕ್ಷೆ ಇರಲಿಲ್ಲ. ಆದರೆ ಭರತನಿಗೆ ಹಾಗಲ್ಲ. ತಾನಾಗಿಯೇ ಶ್ರೀರಾಮನು ಕಾಡಿಗೆ ಹೋದುದು, ಭರತನಿಗೆ ರಾಜ್ಯವು ಸಿಕ್ಕಿದುದು ಎಲ್ಲವೂ ಆಗಿದ್ದರೂ ಆತ ರಾಜ್ಯವನ್ನು ತಿರಸ್ಕರಿಸುತ್ತಾನೆ. ಅದೇ ರೀತಿ ಯಾವ ಪುತ್ರನಾದರೂ ಸಹಜವಾಗಿಯೇ ಪ್ರಜೆಗಳೆಲ್ಲರ ಪ್ರೀತಿಗೆ ಪಾತ್ರನಾಗಿದ್ದು ಮುಂದೆ ಯುವರಾಜನಾಗಬೇಕೆಂದು ಪ್ರಜೆಗಳೆಲ್ಲರೂ ಅನುಮೋದಿಸಿದ್ದು, ಮಂತ್ರಿ ಮಹೋದಯರೆಲ್ಲರ ಬೆಂಬಲ ಇದ್ದಾಗ್ಯೂ ಕೂಡ ತಂದೆಯೂ ಕೂಡ ಸ್ವತಃ ದಶರಥನೂ ಕೂಡ ಶ್ರೀರಾಮನು ಕಾಡಿಗೆ ಹೋಗಬೇಕೆಂದೇನು ಬಯಸಿರಲಿಲ್ಲ. ದಶರಥನೇ ಹೇಳುತ್ತಾನೆ, ನೀನು ನನ್ನನ್ನು ನಿಗ್ರಹಿಸಿ ನನ್ನನ್ನು ಸೆರೆವಾಸಕ್ಕೆ ಅಟ್ಟಿ ರಾಜ್ಯವನ್ನು ವಶಪಡಿಸಿಕೋ ಎಂದು. ಅಷ್ಟರ ಮಟ್ಟಿಗೆ ದಶರಥನೂ ಕೂಡ ಅನುಕೂಲನಾಗಿದ್ದರು. ತಂದೆ ಯಾವುದೋ ಕಾಲದಲ್ಲಿ ಕೊಟ್ಟ ಒಂದು ಮಾತಿಗೆ ಬೆಲೆ ಕೊಟ್ಟು ಆ ಕಾರಣದಿಂದಾಗಿ ಶ್ರೀರಾಮ 14 ವರ್ಷ ಕಾಡಿಗೆ ಹೋಗುತ್ತಾನೆ. ಈ ಕಾರಣದಿಂದಾಗಿ ಎಲ್ಲ ತಮ್ಮಂದಿರು ಭರತನಂತೆ ಇರುವುದಿಲ್ಲ, ಎಲ್ಲ ತಂದೆಯರಿಗೂ ನನ್ನಂಥ ಮಕ್ಕಳು ಇರುವುದಿಲ್ಲ, ಹಾಗೆ ಎಲ್ಲ ಮಿತ್ರರು. ಏಕೆಂದರೆ ಸುಗ್ರೀವನಿಗೆ ಕಾರ್ಯವು ಆಗಿ ಹೋಗಿದೆ. ವಾಲಿಯ ಸಂಹಾರವಾಗಿದೆ, ಕಿಷ್ಕಿಂಧೆಯ ರಾಜ್ಯ ಆತನ ವಶವಾಗಿದೆ, ಸಮಸ್ತ ಕಪಿಸೈನ್ಯವು ಸುಗ್ರೀವನ ಬೆನ್ನಿಗೆ ನಿಂತಿದೆ. ಆತ ಬೇಕಿದ್ದರೆ ಈಗ ರಾಮನಿಗೆ ಸಹಾಯ ಮಾಡಬಹುದು, ಇಲ್ಲವೇ ತಿರಸ್ಕರಿಸಬಹುದಿತ್ತು. ಆದರೆ ಶ್ರೀರಾಮನ ಚರಣಾರವಿಂದಗಳಲ್ಲಿ ಕುಳಿತು ಶ್ರೀರಾಮನಿಗೋಸ್ಕರ ತನ್ನ ಸಮಸ್ತ ಸೇನೆಯನ್ನು ತೆಗೆದುಕೊಂಡು ಸಮಸ್ತ ಸೇನೆಯನ್ನು ಕೂಡ ಲಂಕೆಯ ಯುದ್ಧದಲ್ಲಿ ಅಂದರೆ ಲಂಕೆಯ ಯುದ್ಧಕ್ಕೆ ಬಲಿ ಕೊಡಲು ಸಿದ್ಧನಾಗಿ ಸ್ವತಃ ತಾನು ಬಂದಿದ್ದಾನೆ. ಕೆಲಸವಾದ ನಂತರವೂ ಉಪಕಾರ ಮಾಡುವಂತಹ ಮಿತ್ರರು ಎಷ್ಟು ಮಂದಿ ಇರುತ್ತಾರೆ? ಶ್ರೀರಾಮನು ಹೀಗೆ ಹೇಳಲು ಲಕ್ಷ್ಮಣ ಸಮೇತನಾಗಿ ಮಹಾಪ್ರಾಜ್ಞನಾದ ಸುಗ್ರೀವನು ಮೇಲೆದ್ದು ರಾಮನಿಗೆ ನಮಸ್ಕರಿಸಿ ಹೇಳಿದನು, ಉಚಿತವಾದ ಕಾರ್ಯವನ್ನು ಮಾಡುವವರಲ್ಲಿ ಶ್ರೇಷ್ಠನಾದವನೇ ರಾಘವ. ಈ ವಿಭೀಷಣ ರಾಕ್ಷಸನನ್ನು ರಾವಣನೇ ಕಳುಹಿಸಿದ್ದಾನೆ. ಹೀಗೆ ನೀನು ಭಾವಿಸುವುದು ಯುಕ್ತವಾಗಿದೆ. ಆದುದರಿಂದ ಈ ಸಮಯದಲ್ಲಿ ಇವನನ್ನು ಬಂಧಿಸಿಡುವುದೇ ಉಚಿತವೆಂದು ನಾನು ಭಾವಿಸುತ್ತೇನೆ. ರಾವಣನಿಂದ ಕಳುಹಿಸಲ್ಪಟ್ಟಿರುವ ಇವನು ಕುಟಿಲವಾದ ಬುದ್ಧಿಯಿಂದಲೇ ಇಲ್ಲಿಗೆ ಆಗಮಿಸಿದ್ದಾನೆ. ನಾನು, ನೀನು ಮತ್ತು ಈ ಲಕ್ಷ್ಮಣ ಈ ಮೂವರು ಇವನನ್ನು ಸಂಪೂರ್ಣವಾಗಿ ನಂಬಿಬಿಟ್ಟ ನಂತರ ಸಮಯವನ್ನು ನೋಡಿ ನಮ್ಮನ್ನು ಪ್ರಹರಿಸುವುದೇ ಇವನ ಉದ್ದೇಶವಾಗಿದೆ. ಆದುದರಿಂದ ಇವನನ್ನು ಇವನ 4 ಸಹಚರರೊಡನೆ ವಧಿಸುವುದೇ ಯೋಗ್ಯವಾಗಿದೆ. ಈ ವಿಭೀಷಣನು ಮಹಾಕ್ರೂರಿಯಾದ ರಾವಣನ ತಮ್ಮನೆಂಬುದನ್ನು ನಾವು ಮರೆಯಬಾರದು. ಸುಗ್ರೀವನ ಚಿಂತನೆಯೂ ಕೂಡ ಯಥಾಯೋಗ್ಯವಾದುದೇ ಆಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಯಾರು ಬೇಕಾದರೂ ಮೈಮರೆಯಬಹುದು. ಯಾವ ಕ್ಷಣದಲ್ಲಿ ಬೇಕಾದರೂ ಆ ವಾನರ ಸೈನ್ಯದಲ್ಲಿಯೇ ಸುಗ್ರೀವಾದಿ ರಾಮ ಲಕ್ಷ್ಮಣ ಇವರ ಪೈಕಿ ಯಾರಿಗಾದರೂ ಮನಸ್ಸು ಬದಲಾಯಿಸಿ ಹೋಗಿ ಒಬ್ಬರಿಗೊಬ್ಬರಿಗೆ ವೈಮನಸ್ಯವು ಹುಟ್ಟಬಹುದು. ಆದರೆ ಯಾರಿಗೆ ಯಾವುದೇ ಸಂದರ್ಭದಲ್ಲಿಯೂ ಆ ವೈಮನಸ್ಯಕ್ಕೆ ನಾನು ಅವಕಾಶವನ್ನು ಕೊಡುವುದಿಲ್ಲ, ಹಾಗೂ ಯಾವ ಕ್ಷಣದಲ್ಲೂ ಮೈಮರೆಯುವುದಿಲ್ಲ ಎಂಬ ಬಗ್ಗೆ ಸಂಪೂರ್ಣ ಖಾತರಿ ಇರುವುದು. ಶ್ರೀರಾಮಚಂದ್ರನಲ್ಲಿ ಆ ಖಾತರಿ ಇದ್ದುದರಿಂದಲೇ, ಆತನಲ್ಲಿ ಆ ಆತ್ಮವಿಶ್ವಾಸ ದೃಢವಾಗಿದ್ದುದರಿಂದಲೇ ಆತ ವಿಭೀಷಣನನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತದೆ. ಸೇನಾಪತಿಯಾದ ಸುಗ್ರೀವನು ವಾಕ್ಯ ಕುಶಲನಾದ ರಘುಶ್ರೇಷ್ಠನಿಗೆ ಹೀಗೆ ಹೇಳಿ ಸುಮ್ಮನಾದನು. ಸುಗ್ರೀವನ ಈ ಮಾತನ್ನು ಕೇಳಿ ಶ್ರೀರಾಮನು ಸ್ವಲ್ಪ ಹೊತ್ತು ಅವನ ಅಭಿಪ್ರಾಯವನ್ನು ಕೂಲಂಕುಷವಾಗಿ ವಿಮರ್ಶಿಸಿದನು. ಅನಂತರ ಶುಭಕರವಾದ ಈ ಮಾತನ್ನು ಕಪಿಶ್ರೇಷ್ಠನಾದ ಸುಗ್ರೀವನಿಗೆ ಹೇಳಿದನು. ಸುದುಷ್ಟೋ ವ್ಯಾಪ್ಯದುಷ್ಟೋ ವಾ ಕಿಮೇಶ ರಜನೀಚರ ಸೂಕ್ಷ್ಮಮಪ್ಯ ಹಿತಂ ಕರ್ತುಂ ಮಮಾಶಕ್ತ ಕಥಂಚನ. ಸುಗ್ರೀವ, ಈ ನಿಶಾಚರನು ದುಷ್ಟನಾಗಿಯೇ ಇರಲಿ, ದುಷ್ಟನಲ್ಲದೆಯೇ ಇರಲಿ, ಯಾವುದೇ ರೀತಿಯಲ್ಲಾದರೂ ನನಗೆ ಅತ್ಯಲ್ಪವಾದ ಅಹಿತವನ್ನು ಮಾಡಲು ತಾನೇ ಇವನಿಗೆ ಸಾಧ್ಯವಿರುವುದೇ? ಪಿಶಾಚಾಂದನ ವಾನ್ಯಕ್ಷ ಪಿಶಾಚಾನ್ ದಾನವಾನ್ ಯಕ್ಷಾಂ ಪೃಥಿವ್ಯಾಂಚೈವ ರಾಕ್ಷಸಾಂ ಅಂಗುಲ್ಯಗ್ರೇಣ ತಾನ್ ಹನ್ಯಾಮಿ ಚನ್ನರಿ ಗಣೇಶ್ವರ. ಕಪಿಗಳಿಗೆ ಸ್ವಾಮಿಯಾದ ಸುಗ್ರೀವನೇ, ನಾನೇನಾದರೂ ಇಚ್ಛಿಸಿದ್ದೆ ಆದರೆ ಈ ಪೃಥ್ವಿಯಲ್ಲಿರುವ ಪಿಶಾಚರನ್ನು, ದಾನವರನ್ನು, ಯಕ್ಷರನ್ನು, ರಾಕ್ಷಸರನ್ನು
ನನ್ನ ಬೆರಳಿನ ಅಗ್ರಭಾಗದಿಂದಲೇ ಸಂಹಾರ ಮಾಡಬಲ್ಲೆನು. ಇದು ಶ್ರೀರಾಮನಲ್ಲಿದ್ದ ಆತ್ಮವಿಶ್ವಾಸ. ಅದೇ ಆತ್ಮವಿಶ್ವಾಸವನ್ನು ಕಪಿವೀರರಲ್ಲೂ ತುಂಬಿಸುತ್ತಿರುವನು. ಶ್ರೂಯತೆ ಹಿ ಕಪೋತೇನ ಶತ್ರು ಶರಣಮಾಗತಃ ಅರ್ಚಿತಶ್ಚ ಯಥಾನ್ಯಾಯಂ ಸ್ವೈಶ್ಚ ಮಾಂಸೈರ್ ನಿಮಂತ್ರಿತಃ. ಪ್ರಸಿದ್ಧವಾದ ಈ ಕಥೆಯನ್ನು ನಾವೆಲ್ಲರೂ ಕೇಳಿದ್ದೇವೆ. ಕಪೋತವು ವಾಸವಾಗಿದ್ದ ವೃಕ್ಷದ ಬಳಿಗೆ ಬೇಡನೊಬ್ಬನು ನಡುಗುತ್ತಾ ಬಂದನು. ಸ್ವಭಾವತಃ ಪಕ್ಷಿಗಳಿಗೆ ಬೇಡನೇ ಶತ್ರು. ಮೇಲಾಗಿ ಆ ಬೇಡನು ಕಪೋತದೊಡನಿದ್ದ ಹೆಣ್ಣು ಕಪೋತವನ್ನು ಕೊಂದು ಹಾಕಿದ್ದನು. ಅಂತಹ ಪರಮಶತ್ರುವಾದ ಬೇಡನು ತಾನು ವಾಸ ಮಾಡುತ್ತಿದ್ದ ವೃಕ್ಷದ ಬುಡಕ್ಕೆ ನಡುಗುತ್ತಾ ಬರಲು ಕಪೋತವು ಅವನನ್ನು ಯಥೋಚಿತವಾಗಿ ಸತ್ಕರಿಸಿತು. ಅಂದರೆ ಬೆಂಕಿಯನ್ನು ಬೇರೆ ಬೇರೆ ಕಡೆಗಳಿಂದ ಕಡ್ಡಿಗಳನ್ನು ತಂದು ಒಡ್ಡಿ ಅಲ್ಲಿ ಬೆಂಕಿಯನ್ನು ಹೊತ್ತಿಸಿ ಆ ಬೇಡನಿಗೆ ಬೇಕಾದಂತಹ ಶಾಖವನ್ನೂ ಉತ್ಪತ್ತಿ ಮಾಡಿತು. ಕಡೆಗೆ ಆತ ಆ ಹೆಣ್ಣು ಕಪೋತವನ್ನೇ ಕೊಂದು ಅದನ್ನು ತಿನ್ನಲು ಹೊರಟಿದ್ದಾಗ ಅಷ್ಟೇ ಮಾಂಸ ಆತನಿಗೆ ಸಾಕಾಗುವುದಿಲ್ಲವೆಂದು ತಾನೂ ಕೂಡ ಅದೇ ಬೆಂಕಿಯಲ್ಲಿ ಬಿದ್ದು ಆ ಕಪೋತವು ತನ್ನ ದೇಹವನ್ನು ಅವನಿಗೆ ಆಹಾರವಾಗಿ ಅರ್ಪಿಸಿಬಿಡುತ್ತದೆ. ಈ ಮಾತು ಹೇಳುವಾಗ ಶ್ರೀರಾಮನಲ್ಲಿ ಇರುವ ಕರುಣೆಯ ಪರಾಕಾಷ್ಠೆಯನ್ನು ಕಾಣಬಹುದು. ಆತನಲ್ಲಿದ್ದಂತಹ ಆ ಅನುಕಂಪದ ಕಾರಣದಿಂದಾಗಿಯೇ ವಾನರರೆಲ್ಲರೂ ಆತನಿಗೆ ಅಷ್ಟರ ಮಟ್ಟಿಗೆ ನಿಷ್ಠರಾಗಿದ್ದರು. ತನ್ನ ಆಶ್ರಯಕ್ಕೆ ಬಂದವನನ್ನು ಎಷ್ಟು ಆದರದಿಂದ ಕಾಣಬೇಕು ಎಂಬುದನ್ನು ನಾವು ಈ ಕಪೋತದ ಉದಾಹರಣೆಯಿಂದ ತಿಳಿಯಬಹುದಾಗಿದೆ. ಸಹಿ ತಂ ಪ್ರತಿ ಜಗ್ರಾಹ ಭಾರ್ಯಾ ಹರ್ತಾರಮಾಗತಂ ಕಪೋತೋ ವಾನರ ಶ್ರೇಷ್ಠ ಕಿಂ ಪುನರ್ಮರ್ಧ್ವಿದೋ ಜನಃ. ತನ್ನ ಭಾರ್ಯೆಯನ್ನೇ ಕೊಂದ ಬೇಡನನ್ನು ಆ ಕಪೋತವು ಆದರದಿಂದ ಬರಮಾಡಿಕೊಂಡಿತು. ಸಾಮಾನ್ಯವಾದ ಪಕ್ಷಿಯೊಂದು ತನ್ನ ಮನೆಗೆ ಬಂದವನಿಗೆ, ಅದರಲ್ಲಿಯೂ ಅಪಕಾರಿಗೆ, ಶತ್ರುವಿಗೆ ಇಂತಹ ಆದರವನ್ನು ತೋರಿಸಿರುವಾಗ ನನ್ನಂತಹವನ ವಿಷಯದಲ್ಲಿ ಹೇಳುವುದೇನಿದೆ? ಹಿಂದೆ ಕಣ್ವ ಮುನಿಯ ಪುತ್ರನಾದ ಸತ್ಯವಾದಿಯಾದ ಕಂಡು ಮಹರ್ಷಿಯು ಧಾರ್ಮಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಕೆಲವು ಶ್ಲೋಕಗಳನ್ನು ಹಾಡಿದ್ದನು. ಅದನ್ನು ಹೇಳುವೆನು ಕೇಳು. ಬದ್ಧಾಂಜಲಿ ಪುಟಂ ದೀನಂ ಯಾಚಂತಂ ಶರಣಾಗತಂ ನಹನ್ಯಾದಾನ್ ಋಷಂಸಾರ್ಥ ಅಪಿ ಶತ್ರುಂ ಪರಂತಪ. ಶತ್ರುವೇ ಆಗಿದ್ದರು ಶರಣಾಗತನಾಗಿ ದೀನಭಾವದಿಂದ ಕೈಜೋಡಿಸಿಕೊಂಡು ದಯಾ ಯಾಚನೆಯನ್ನು ಮಾಡುತ್ತಿದ್ದರೆ ಅಂತಹವನನ್ನು ಖಂಡಿತವಾಗಿಯೂ ಸಂಹರಿಸಬಾರದು. ಆರ್ತೋ ವಾ ಯದಿ ವಾ ದೃಪ್ತಃ ಪರೇಶಾಂ ಶರಣಂಗತಃ ಅಪಿ ಪ್ರಾಣಾನ್ ಪರಿತ್ಯಜ್ಯ ರಕ್ಷಿತವ್ಯ ಕೃತಾತ್ಮನ. ದುಃಖಿಯೇ ಆಗಲಿ ಅಭಿಮಾನಿಯೇ ಆಗಲಿ ಅವನು ತನ್ನ ಶತ್ರುಗಳಿಗೆ ಶರಣಾಗತನಾದರೆ ಶುದ್ಧ ಹೃದಯನಾದ ಶ್ರೇಷ್ಠ ಪುರುಷನು ಹಾಗೆ ಶರಣಾಗತನಾಗಿ ಬರುವ ತನ್ನ ಆ ಶತ್ರುವನ್ನು ಪ್ರಾಣ ಪರಿತ್ಯಾಗ ಮಾಡಿಯೇ ಆದರೂ ರಕ್ಷಿಸಬೇಕು. ತಂ ಚೇದ್ ಭಯಾದ್ವಾ ಮೋಹಾದ್ವಾ ಕಾಮಾದ್ವಾಪಿ ನ ರಕ್ಷತಿ ಸ್ವಯಾ ಶಕ್ತ್ಯ ಯಥಾ ನ್ಯಾಯಂ ತತ್ ಪಾಪಂ ಲೋಕಗರ್ಹಿತಂ. ಒಂದು ವೇಳೆ ಅವನು ಭಯದಿಂದಲೋ ಮೋಹದಿಂದಲೋ ಅಥವಾ ಯಾವುದಾದರೂ ದುಷ್ಟ ಕಾಮನೆಯಿಂದಲೋ ನ್ಯಾಯಾನುಸಾರವಾಗಿ ತನ್ನಲ್ಲಿರುವ ಶಕ್ತಿಯಿಂದ ಶರಣಾಗತನಾಗಿ ಬಂದ ಶತ್ರುವನ್ನು ರಕ್ಷಿಸದಿದ್ದರೆ ಅದು ಲೋಕ ನಿಂದ್ಯವಾದ ಮಹಾಪಾಪವಾಗುತ್ತದೆ. ವಿನಷ್ಟ ಪಶ್ಯತೋ ಯಸ್ಯ ರಕ್ಷಿತ ಶರಣಾಗತಃ ಆದಾಯ ಸುಕೃತಂ ತಸ್ಯ ಸರ್ವಂ ಗಚ್ಚೇದ ರಕ್ಷಿತಃ. ಶರಣಾಗತನಾಗಿ ಬಂದ ಪುರುಷನು ತನಗೆ ರಕ್ಷಣೆಯು ಸಿಕ್ಕದೆ ಶರಣ್ಯನ ಎದುರಿನಲ್ಲಿಯೇ ನಾಶ ಹೊಂದಿದರೆ ಅವನು ಶರಣ್ಯನ ಸಕಲವಾದ ಪುಣ್ಯವನ್ನು ತನ್ನ ಜೊತೆಯಲ್ಲೇ ತೆಗೆದುಕೊಂಡು ಹೋಗುತ್ತಾನೆ. ಏವಂ ದೋಷೋ ಮಹಾನತ್ರ ಪ್ರಪನ್ನಾನಾಮ ರಕ್ಷಣೆ ಅಸ್ವರ್ಗ್ಯಂ ಚ ಯಶಸ್ಯಂಚ ಬಲವೀರ್ಯ ವಿನಾಶನಂ. ಹೀಗೆ ಶರಣಾಗತನಾಗಿ ಬಂದವನಿಗೆ ರಕ್ಷಣೆಯನ್ನು ನೀಡದಿದ್ದರೆ ಮಹಾದೋಷವೇ ಉಂಟಾಗುತ್ತದೆ. ಶರಣಾಗಿ ಬಂದವನ ತ್ಯಾಗವು ಸ್ವರ್ಗ ಮತ್ತು ಯಶಸ್ಸಿನ ನಷ್ಟಕ್ಕೆ ಕಾರಣವಾಗುತ್ತದೆ. ಆದುದರಿಂದ ಸುಗ್ರೀವ, ಕಂಡು ಮಹರ್ಷಿಯ ಯಥಾರ್ಥವಾದ ಮತ್ತು ಉತ್ತಮವಾದ ಮಾತಿನಂತೆ ನಡೆಯುತ್ತೇನೆ. ಏಕೆಂದರೆ ಅದು ಪರಿಣಾಮದಲ್ಲಿ ಧರ್ಮ, ಯಶಸ್ಸು ಮತ್ತು ಸ್ವರ್ಗಗಳ ಪ್ರಾಪ್ತಿಗೆ ಕಾರಣವಾಗುತ್ತದೆ. ಸಕೃದೇವ ಪ್ರಪನ್ನಾಯ ತಮಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ. ಯಾರೇ ಆದರೂ ಒಂದೇ ಒಂದು ಬಾರಿ ಶರಣಾಗತನಾಗಿ ಪ್ರಭುವೇ ನಾನು ನಿನ್ನವನು, ನನ್ನನ್ನು ರಕ್ಷಿಸು ಎಂದು ಯಾಚಿಸುವನೋ ಅಂತಹವನಿಗೆ ಸಮಸ್ತ ಪ್ರಾಣಿಗಳ ದೆಸೆಯಿಂದಲೂ ಅಥವಾ ಅಂತಹವನಿಗೂ ಹಾಗೆ ಯಾಚಿಸುವ ಸಮಸ್ತ ಪ್ರಾಣಿಗಳಿಗೂ ನಾನು ಅಭಯವನ್ನು ನೀಡುತ್ತೇನೆ.
ಇದು ನನ್ನ ಸತತವಾದ ವ್ರತವಾಗಿದೆ. ಅನಯೈನಂ ಹರಿಶ್ರೇಷ್ಠ ದತ್ತಮಸ್ಯ ಭಯಂ ಮಯ ವಿಭೀಷಣೋ ವಾ ಸುಗ್ರೀವ ಯದಿ ವಾ ರಾವಣ ಸ್ವಯಂ. ಆದುದರಿಂದ ಕಪಿಶ್ರೇಷ್ಠನೇ, ಸುಗ್ರೀವ, ವಿಭೀಷಣನನ್ನು ಕರೆದುಕೊಂಡು ಬಾ. ಅವನಿಗೆ ನಾನು ಅಭಯವನ್ನು ಕೊಟ್ಟು ಬಿಟ್ಟಿದ್ದೇನೆ. ವಿಭೀಷಣನೇ ಏಕೆ, ರಾವಣನೇ ಶರಣಾಗತನಾಗಿ ಬಂದರೂ ಅವನನ್ನು ಕರೆದುಕೊಂಡು ಬಾ, ಅವನಿಗೂ ನಾನು ಅಭಯದಾನ ಮಾಡುತ್ತೇನೆ. ಇದು ಶ್ರೀರಾಮನಲ್ಲಿರುವಂತಹ ಒಂದು ಶ್ರೇಷ್ಠತೆ. ಈ ಕಾರಣದಿಂದಾಗಿಯೇ ಯಾವ ಧರ್ಮ, ಯಾವ ಮತ ಸಂಪ್ರದಾಯಗಳಿಗೆ ಸೇರಿರಲಿ, ನಮ್ಮ ದೇಶದ ಆಂತರ್ಯದಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲೂ ಶ್ರೀರಾಮ ನೆಲೆಸಿದ್ದಾನೆ. ಈ ಕಾರಣದಿಂದಾಗಿಯೇ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳು ನಮ್ಮೊಂದಿಗೆ ಹೇಗೇ ನಡೆದುಕೊಳ್ಳಲಿ, ಅವರು ನಮ್ಮೊಡನೆ ಸ್ನೇಹ ಭಾವವನ್ನು ಬಯಸಿದ ತಕ್ಷಣ ನಾವು ಕರಗಿ ಹೋಗಿಬಿಡುತ್ತೇವೆ. ಕೂಡಲೇ ಅವರ ಸಹಾಯಕ್ಕೆ ಧಾವಿಸುತ್ತೇವೆ. ಇದು ನಮ್ಮಲ್ಲಿ ಅತ್ಯಂತ ಆಳದಲ್ಲಿ ಹುದುಗಿರುವಂತಹ, ಅಂದರೆ ನಮ್ಮ ಸುಪ್ತ ಮನಸ್ಸಿನ ಆಳದಲ್ಲಿ ಹುದುಗಿರುವಂತಹ ಸ್ವಭಾವ. ನಿರಂತರವಾಗಿ ರಾಮಾಯಣವನ್ನು ಕೇಳುವುದರಿಂದ ಇದೇ ಒಂದು ಅದ್ಭುತವಾದಂತಹ ಫಲವಾಗಿದೆ. ರಾಮಾಯಣವನ್ನು ಕೇಳುವುದರಿಂದ ಶ್ರೀರಾಮನಲ್ಲಿ ಇದ್ದಂತಹ ಗುಣಗಳು ನಮ್ಮ ಆಳದಲ್ಲಿ ಒಡಮೂಡಿರುವ ಕಾರಣದಿಂದಾಗಿ ನಿರಂತರವಾಗಿ ನಾವು ಯಾರನ್ನು ದ್ವೇಷಿಸುವುದಾಗಲಿ ಅಥವಾ ಯಾರಿಗಾದರೂ ತೊಂದರೆ ಮಾಡುವುದಾಗಲಿ ಸಾಧ್ಯವಿಲ್ಲ. ಸಮಯ ಬಂದರೆ ರಾವಣನಂತಹ ಶತ್ರುವೇ ಆದರೂ ಕಡಿದು ತುಂಡರಿಸುತ್ತೇವೆ. ಆದರೆ ಅದೇ ರಾವಣನು ಶರಣಾಗತನಾಗಿ ಏನಾದರೂ ಬಂದಿದ್ದರೆ, ಬರಲಿಲ್ಲ, ಅದು ಬೇರೆ ವಿಷಯ. ಆದರೆ ಆತನ ಸಹೋದರನೆಂದುಕೊಂಡೇ ವಿಭೀಷಣ ಬಂದರೂ ಕೂಡ ಇಲ್ಲಿ ಅತ್ಯಂತ ಹೃದಯಪೂರ್ಣವಾದ ಸಂತೋಷದಿಂದಲೇ ಶ್ರೀರಾಮನು ವಿಭೀಷಣನನ್ನು ತನ್ನ ಸೋದರ ಸಮಾನನಾಗಿ, ಸುಗ್ರೀವನಿಗೆ ಸಮಾನನಾಗಿ, ಸ್ನೇಹಿತನಾಗಿ ಸ್ವೀಕರಿಸುತ್ತಾನೆ. ಆ ಕಾರಣದಿಂದಾಗಿಯೇ ಮುಂದೆ ನಡೆಯಬೇಕಾಗಿರುವ ರಾವಣ ವಧೆಗೆ ವಿಭೀಷಣನು ಸಂಪೂರ್ಣವಾದ ರೀತಿಯಲ್ಲಿ ಸಹಕರಿಸುತ್ತಾನೆ. ಶ್ರೀರಾಮನ ಈ ಮಾತನ್ನು ಕೇಳಿ ಸೌಹಾರ್ದ ಭಾವದಿಂದ ತುಂಬಿದವನಾಗಿ ಪ್ಲವಗೇಶ್ವರನಾದ ಸುಗ್ರೀವನು ಹೇಳಿದನು, ಕಿಮತ್ರ ಚಿತ್ರಂ ಧರ್ಮಜ್ಞ ಲೋಕನಾಥ ಸುಖಾವಹ ಯತ್ವಮಾರ್ಯಂ ಪ್ರಭಾಷೇತಾಹ ಸತ್ವವಾನ್ ಸತ್ಪಥೇ ಸ್ಥಿತಃ. ಧರ್ಮಜ್ಞನೇ, ಲೋಕೇಶ್ವರರೆಲ್ಲರಿಗೂ ಶಿರೋಭೂಷಣ ಪ್ರಾಯನಾಗಿರುವವನೇ, ಸತ್ಯವಂತನಾದ ಸನ್ಮಾರ್ಗದಲ್ಲಿರುವ ನೀನು ಶರಣಾಗತ ಧರ್ಮದ ವಿಷಯವಾಗಿ ಇಂತಹ ಶ್ರೇಷ್ಠವಾದ ಮಾತನಾಡಿದುದರಲ್ಲಿ ಆಶ್ಚರ್ಯವೇನಿದೆ? ಮಮ ಚಾಪ್ಯಂತರಾತ್ಮಾಯಂ ಶುದ್ಧಂ ವೇತ್ತಿ ವಿಭೀಷಣಂ ಅನುಮಾನಾಚ್ಚ ಭಾವಾಚ್ಚ ಸರ್ವತಃ ಸುಪರೀಕ್ಷಿತಃ. ನನ್ನ ಅಂತರಾತ್ಮವು ವಿಭೀಷಣನು ಶುದ್ಧವಾಗಿರುವನೆಂದೇ ಹೇಳುತ್ತಿದೆ. ಹನುಮಂತನು ಕೂಡ ಹೃದಯ ಪ್ರಕಾಶಕವಾದ ಊಹೆಯಿಂದಲೂ ಮತ್ತು ಅವನನ್ನು ಗಮನಿಸುವುದರಿಂದಲೂ ವಿಭೀಷಣನನ್ನು ಚೆನ್ನಾಗಿಯೇ ಪರೀಕ್ಷಿಸಿದ್ದಾನೆ. ಆದುದರಿಂದ ರಾಘವ, ವಿಭೀಷಣನು ಶೀಘ್ರವಾಗಿ ಇಲ್ಲಿಗೆ ಬಂದು ನಮ್ಮಲ್ಲೊಬ್ಬನಾಗಲಿ. ಮಹಾಪ್ರಾಜ್ಞನಾದ ವಿಭೀಷಣನು ನಮ್ಮ ಮಿತ್ರತ್ವವನ್ನು ಹೊಂದಲಿ. ಏಕೆಂದರೆ ಮುಂದೆ ವಿಭೀಷಣನು ಹೇಗೆ ಬೇಕಾದರೂ ವರ್ತಿಸಬಹುದು. ಆದರೆ ನಮ್ಮೊಳಗೆ ಎಚ್ಚರವಿರಬೇಕಲ್ಲವೇ? ಸುಗ್ರೀವನಿಗೆ ರಾಮನ ಮೇಲಾಗಲಿ, ರಾಮನಿಗೆ ಸುಗ್ರೀವನ ಮೇಲಾಗಲಿ ಸಂಶಯ ಒಡಮೂಡಿ ಬರಬಾರದು. ಹಾಗೆ ಮಿತ್ರತ್ವದಲ್ಲಿ ಸಂಶಯ ಮೂಡಿಬಂದರೆ ಪರಸ್ಪರ ಮಾತನಾಡಿ ಬಗೆಹರಿಸಿಕೊಳ್ಳಬೇಕು. ಹಾಗೂ ಯಾವುದೇ ಕಾರಣದಿಂದಲೂ ಶತ್ರು ಕಪಟದಿಂದ ನಮಗೆ ತೊಂದರೆ ಮಾಡದಂತೆ ನಮ್ಮ ಎಚ್ಚರದಲ್ಲಿ ನಾವಿದ್ದರೆ, ಶತ್ರುಗಳು ಒಳಗೇ ಇದ್ದರೂ ಕೂಡ ಹೇಗೋ ನಾವು ಬದುಕಿ ಪಾರಾಗಬಹುದು. ಅನಂತರ ವಾನರ ರಾಜನಾದ ಸುಗ್ರೀವನು ಹೇಳಿದ ಮಾತನ್ನು ಕೇಳಿ ರಾಜರಾಜನಾದ ಶ್ರೀರಾಮನು ಶೀಘ್ರವಾಗಿ ಮುಂದೆ ಹೋಗಿ ಇಂದ್ರನು ಪಕ್ಷಿರಾಜನಾದ ಗರುಡನೊಡನೆ ಸೇರಿದಂತೆ ವಿಭೀಷಣನೊಡನೆ ಸೇರಿದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 18ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.